ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 9ನೆಯ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರಗಳನ್ನ ಹೊಂದಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮ್ಗೆ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ 3 ರೀತಿಯ ನಕ್ಷೆಗಳು ಬರುತ್ತೆ ಮಕ್ಕಳೇ. ಸೊ ಒಂದು ಛೇದಿಸುವ ರೇಖೆಗಳು. ಸೊ ಇಲ್ಲಿ ಛೇದಿಸುವ ರೇಖೆಗಳಲ್ಲಿ 2 ರೇಖೆಗಳ ನಡುವೆ ಕೇವಲ ಒಂದೇ ಒಂದು ಸಾಮಾನ್ಯ ಬಿಂದು ಇದೆ. ಸೊ ಅಂದ್ರೆ ಏನಾಯ್ತು ಮಕ್ಕಳೇ, ಅನನ್ಯ ಪರಿಹಾರವನ್ನ ಹೊಂದಿರುತ್ತೆ. ಸೊ ಅನನ್ಯ ಪರಿಹಾರ. ಓಕೆ. ಸೊ ಅದೇ ಸಮಾಂತರ ರೇಖೆಗಳನ್ನ ತಗೊಂಡ್ರೆ, ಸೊ ಇಲ್ಲಿ 2 ರೇಖೆಗಳ ನಡುವೆ ಯಾವುದೇ ಸಾಮಾನ್ಯ ಬಿಂದುಗಳಿಲ್ಲ. ಸೊ ಅಂದ್ರೆ ಏನಾಯ್ತು, ಇಲ್ಲಿ ಯಾವುದೇ ರೀತಿಯ ಪರಿಹಾರಗಳು ನಮ್ಗೆ ದೊರಕ್ತಾ ಇಲ್ಲ. ಸೊ ಅಂದ್ರೆ ಏನಾಯ್ತು ಮಕ್ಕಳೇ, ಶೂನ್ಯ ಪರಿಹಾರವನ್ನ ಹೊಂದಿದೆ ಇದು. ಓಕೆ. ಸೊ ಅದೇ ಐಕ್ಯಗೊಳ್ಳುವ ರೇಖೆಗಳಲ್ಲಿ, ಸೊ ಈ 2 ರೇಖೆಗಳ ನಡುವೆ ಅಪರಿಮಿತ ಸಂಖ್ಯೆಯ ಸಾಮಾನ್ಯ ಬಿಂದುಗಳಿವೆ, ಹಾಗೆ ನಮ್ಗೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಸಿಗತ್ತೆ ಮಕ್ಕಳೇ. ಓಕೆ. ಸೊ ಅಪರಿಮಿತ ಪರಿಹಾರಗಳು ಸಿಗತ್ತೆ. ಓಕೆ. ಸೊ ಇಲ್ಲಿ ನಮ್ಗೆ ಕೇಳ್ತಾ ಇದ್ದಾರೆ ಅವರು, ಈ 2 ರೇಖಾತ್ಮಕ ಸಮೀಕರಣಗಳ ಜೋಡಿ ಅಸ್ಥಿರ ಜೋಡಿಯಾಗಿದ್ದರೆ. ಸೊ ಅಸ್ಥಿರ ಜೋಡಿಯಾಗಿದ್ದರೆ ಏನಾಗುತ್ತೆ ಮಕ್ಕಳೇ, 2 ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತೆ. ಓಕೆ. ಸೊ ಸಮಾಂತರ ರೇಖೆಗಳಾಗಿರುತ್ತೆ. ಸೊ ಸಮಾಂತರ ರೇಖೆಗಳು ಏನಾಯ್ತು ಮಕ್ಕಳೇ, ಎಂದಿಗೂ ಛೇದಿಸುವುದಿಲ್ಲ. ಸೊ ಅಂದ್ರೆ ಏನಾಯ್ತು, ಅವುಗಳಿಗೆ ಯಾವುದೇ ಸಾಮಾನ್ಯ ಬಿಂದು ಅಥವಾ ಪರಿಹಾರಗಳು ಇರೋದಿಲ್ಲ. ಸೊ ಹಾಗಾದ್ರೆ ಇಲ್ಲಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ, ಸೊ ಅದೇನಾಗತ್ತೆ ಹೇಳಿ, ಯಾವುದೇ ಪರಿಹಾರವನ್ನ ಹೊಂದಿರೋದಿಲ್ಲ. ಓಕೆ. ಥ್ಯಾಂಕ್ ಯು.